ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಅವರೆಕಾಳು ಕರ್ಗಾಳು ಮಾಡ್ತಾ ಇದ್ದೀನಪ್ಪ. ಹಾಗೆ ಒಂದು ರೆಸಿಪಿ ಕೊಡ್ತೀನಿ ಟೇಸ್ಟಿಯಾಗಿ, ಓಕೆನಾ? ನೋಡಿ, ಅವರೆಕಾಳು ತೊಗೊಂಡಿದ್ದೀನಿ, ಕಡಲೆಬೀಜ, ಕೊಬ್ಬರಿ, ಕರಿಬೇವಿನ ಸೊಪ್ಪು, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಬೆಳ್ಳುಳ್ಳಿ, ಅರಿಶಿನ, ಹಚ್ಕಾರದ ಪುಡಿ, ಉಪ್ಪು, ಓಕೆನಾ? ಸ್ವಲ್ಪ ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಈಗ ಕಾಳು ಹಾಕ್ತಾ ಇದ್ದೀನಿ. ಎಲೆಕಾಳೆಲ್ಲ ಉಪ್ಪಿಟ್ಟು ಕುಸಲಿ ಸ್ವಲ್ಪ ಸಾಂಬಾರಿಗೆಲ್ಲ ಹಾಕ್ಕೊಂಬಿಟ್ಟಿರ್ತೀನಿ. ನೋಡಿ, ಬಲ್ತಿರೋ ಕಾಳು ಮಾತ್ರನೇ ಹಾಕಿದ್ದೀನಿ ನಾನು. ನೀವು ಎಲೆಕಾಳು ಇದ್ರೂ ಮೀಡಿಯಮ್ ಕಾಳು ಚೆಂದಪ್ಪ, ಎಲ್ಲ ಮಿಕ್ಸ್ ಆಗಿದ್ರೂ ಚೆಂದನೇ. ನೋಡಿಪ್ಪ, ಈ ಹದ ಇದ್ರೆ ಸಾಕು. ತುಂಬಾ ಕ್ರಿಸ್ಪಿಯಾಗಿರುತ್ತಪ್ಪ, ಇಲ್ಲಾಂದರೆ ಗಟ್ಟಿಗೆ ಕಲ್ ಥರ ಆಗೋಗ್ಬಿಡುತ್ತೆ. ನೋಡಿ, ಕರೆಕ್ಟಾಗಿದೆ ಇದು. ಇಷ್ಟು ಈಗ ನೋಡಿ, ಈ ಥರ ಹಾಕಿದ್ರೆ ಇಷ್ಟು ಬಂದರೆ ಸಾಕು. ಟಣ್ಣಂದರೆ ಗಟ್ಟಿ ಆಗಿಬಿಡುತ್ತೆ. ಈ ಥರ ಬಂದರೆ ಸಾಕು. ನೋಡಿಪ್ಪ, ಇಷ್ಟೇ ತೆಗಿಬೇಕು. ಕ್ರಿಸ್ಪಿಯಾಗಿರುತ್ತೆ ನಿಮಗೆ. ಇನ್ನೂ ಸ್ವಲ್ಪ ತಿನ್ನೋಣ ಆಗ್ತಾ ಇರುತ್ತಪ್ಪ. ಕಾಳು ಪೂರ ಕರ್ದಿದ್ದಾಯ್ತಪ್ಪ. ಕಾಳಿಂದು ಮುಗೀತು ಕರ್ದಿದ್ದೆಲ್ಲ. ನೋಡಿಪ್ಪ, ಕಡಲೆಬೀಜ ಹಾಕೋತಾ ಇದ್ದೀನಿ. ಈಗ ಕಡಲೆಬೀಜ ಒಂದೇ ಸಲ ಹಾಕ್ಕೊಂಬಿಡ್ತೀನಿ. ನೋಡಿಪ್ಪ, ಮೀಡಿಯಮ್ ಉರಿ, ನೋಡಿ ಮೀಡಿಯಮ್ ಇಟ್ಕೋಬೇಕು. ನೋಡಿ, ಈ ಥರ ಗರ್ಗರಿಯಾಗಿ ಆಗಬೇಕಪ್ಪ. ಇಲ್ಲ ಅಂದರೆ ಒಂದೇ ಸಲ ನಾವು ಸ್ಟವ್ ಜಾಸ್ತಿ ಆನ್ ಮಾಡ್ಕೊಂಡು ಹುರಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ, ಈ ಥರ ಇನ್ನೂ ಹಾಕಬೇಕಪ್ಪ. ಸಣ್ಣೂರಿನಲ್ಲಿ ಕಡಲೆಬೀಜ ಆಗಿದೆ. ನೋಡಿ ಎಷ್ಟು ಗರಿ ಆಗಿದೆ ಅಂತ. ನೋಡಿ, ಈ ಥರ ಆಗಬೇಕು. ಅವಾಗ ತಿನ್ನಲಿಕ್ಕೆ ಗಮ್ಮ ಅನ್ನತ್ತೆ. ನೋಡಿಪ್ಪ, ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿನೂ ಅಷ್ಟೇ ಮೀಡಿಯಮ್ ಉರಿ ಇಟ್ಕೋಬೇಕು. ನೋಡಿಪ್ಪ, ಗರಿಯಾಗಿ ಒಂದೇ ಕಲರು, ನೋಡಿ ಒಂದೇ ಕಲರ್ ಇರಬೇಕು, ಓಕೆನಾ? ನೋಡಿಪ್ಪ, ಬಾದಾಮು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಸಿಕ್ಕಿದ್ರೆ ಅಪ್ಪ ಕರ್ಗಾಳಲ್ಲಿ ಸಖತ್ ಟೇಸ್ಟ್ ಬರುತ್ತೆ. ಬಾದಾಮು ಅದು ಅಷ್ಟೇ ಎಷ್ಟು ಒಳ್ಳೆ ಕಲರ್ಫುಲ್ ಆಗಿದೆ. ನೋಡಿ, ಗರಿ ಇದೆ. ನೋಡಿಪ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ಗರಿ ಆಗಿದೆ ನೋಡಿಪ್ಪ. ಪ್ಯಾನಿಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ತೀನಪ್ಪ. ಕೊಬ್ಬರಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು, ಚೆನ್ನಾಗಿ ರೋಸ್ಟ್ ಮಾಡಬೇಕು. ತುಂಬ ಸಣ್ಣ ಇಟ್ಕೊಳ್ಳಿಪ್ಪ ಉರಿ. ಸ್ವಲ್ಪ ಕೊಬ್ಬರಿ ಗರಿ ಹಾಕಬೇಕು. ಎಲ್ಲ ಗರಿನೇ ಆಗಿದೆ ಅಲ್ವಾ? ನೋಡಿ, ಇದ್ರ ಜೊತೆ ಒಂದು ಸ್ವಲ್ಪ ದ್ರಾಕ್ಷಿನೂ ಹಾಕ್ತೀನಿ. ದ್ರಾಕ್ಷಿನೂ ಅಷ್ಟೇ ಇದ್ರ ಜೊತೆ ಸ್ವಲ್ಪ ಬಿಸಿ ಆಗಿಪ್ಪ. ನೋಡಿಪ್ಪ, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಲರು. ಈ ಥರ ಇರಬೇಕು. ತುಂಬ ಚೆನ್ನಾಗಿದೆ ನೋಡಿ. ಈಗ ತೆಕ್ಕೊಂಬಿಡೋಣ. ನೋಡಿಪ್ಪ, ಕೊಬ್ಬರಿ ದ್ರಾಕ್ಷಿ ತೆಗೆದಾಯಿತು. ಈಗ ಅದೇ ಬಾಣಲಿಗೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆಪ್ಪ ಕರ್ಗಾಳಿನಲ್ಲಿ. ಬೆಳ್ಳುಳ್ಳಿ ಹಾಕಿ ನೋಡಿಪ್ಪ, ಬೆಳ್ಳುಳ್ಳಿ ಘಮ ಇಷ್ಟ ಆಗಲಿಪ್ಪ. ಬೆಳ್ಳುಳ್ಳಿ ಮಧ್ಯ ಒಂದೊಂದು ಬೆಳ್ಳುಳ್ಳಿ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ. ನೋಡಿಪ್ಪ, ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿನೇ ತೊಗೊಳ್ಳಿ. ಇದಕ್ಕೆ 1-2 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಪ್ಪ. ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ. ನೋಡಿ, ಸ್ವಲ್ಪ ಅರಿಶಿನ, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಪ್ಪ. 1 ಸ್ಪೂನ್ ಸಕ್ಕರೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಯಪ್ಪ. ಚಿಲ್ಲಿ ಪೌಡ್ರು, ಸಕ್ಕರೆ, ಅರಿಶಿನ, ಉಪ್ಪು ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಒಂದೇ ಹದದಲ್ಲಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಈ ಥರ. ಓಕೆನಾ?
ನೋಡಿಪ್ಪ ಅವರೆಬೇಳೆ ಕರೆದಿದ್ದು, ನೋಡಿಪ್ಪ ಅವರೆಬೇಳೆ ಕರೆದಿರೋದು ಎಲ್ಲ ಮುಗ್ದಿದೆ. ಇದು ಕಡಲೆಕಾಯಿ ಬೀಜ ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು. ಇದಕ್ಕೇನು ಅಳತೆ ಏನಿಲ್ಲಪ್ಪ. ಆಮೇಲೆ ಗೋಡಂಬಿ, ಬಾದಾಮಿ, ಆಮೇಲೆ ನೋಡಿ ಒಣ ದ್ರಾಕ್ಷಿ, ಕೊಬ್ಬರಿನೂ ಅಷ್ಟೇ ಗರಿಗರಿಯಾಗಿ ಈ ಥರ ಹುರಿದು ಹಾಕ್ಕೊಳ್ಳಿಪ್ಪ. ನೋಡಿಪ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಈ ಥರ ಹಾಕಿ ಕಲರ್ಫುಲ್ ಆಗಿರುತ್ತೆ, ಘಮನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೆಳ್ಳುಳ್ಳಿ, ಓಕೆನಾ? ನೋಡಿಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನು ಹಾಕಿ. ಸ್ಪೈಸಿ ಬೇಕಾ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕಲಿಸ್ಬಿಟ್ಟು ಒಂದ್ಸಲ ಟೇಸ್ಟ್ ನೋಡಿ ಹಾಕೊಂಡ್ರೆ ಒಳ್ಳೇದಪ್ಪ. ಮಿಕ್ಸ್ ಮಾಡ್ತೀನಿ. ಸೀಸನ್ನಿಗೆ ಈ ಸೀಸನ್ನಲ್ಲಿ ಅದರಲ್ಲೂ ಒಳ್ಳೆ ಟೇಸ್ಟಿ ಸ್ನ್ಯಾಕ್ಸ್ ಅಪ್ಪ ಇದು. ನೋಡಿ ಅವರೇ ಕಾಳು ತಿನ್ನಲ್ಲಪ್ಪ ನಾನು ಅಂತಾರೆ ಅಲ್ವಾ, ಈಗ ಆರಾಮಾಗಿ ತಿಂತಾರೆ ನೋಡಿ. ನೋಡಿಪ್ಪ ಉಪ್ಪು ಖಾರ ಮಾತ್ರ ಎರಡನೇ ಸಲ ಒಂದು ಸ್ವಲ್ಪ ನೋಡ್ಕೊಂಡು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ನೋಡಿ ಏನು ಟೇಸ್ಟಿಯಾಗಿ, ಏನು ಕಲರ್ಫುಲ್ಲಾಗಿ, ಎಷ್ಟು ಒಳ್ಳೆ ಸ್ನ್ಯಾಕ್ಸ್ ಆಗುತ್ತಲ್ವಪ್ಪ. ಏನು ಬಿಡಪ್ಪ, ಟೀಪಾಯ ಮೇಲೆ ಒಂದು ಬೌಲ್ ತುಂಬಿಟ್ಬಿಟ್ರೆ ಆರಾಮಾಗಿ ಖಾಲಿ ಆಗೋಗುತ್ತೆ. ನೋಡಿಪ್ಪ ನಿಮಗೆ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡಿ, ಒಳ್ಳೆ ಸ್ನ್ಯಾಕ್ಸು. ಲೈಕ್ ಕೊಡಿ, ಓಕೆನಾ? ಸಿ ಯು.